ವಾಗಿ ಅವರಿಗೆ ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಹ್ಯಾರಿಸ್ ಅಂದ್ಕೊಂಡು ಹೇಳ್ತೇನೆ. ಅವರು ಹೇಳಿದ ಹಾಗೆ ಇವತ್ತು ಮಾನವತೆಯ ದಿವಸ, ಡೇ ಆಫ್ ಹ್ಯುಮ್ಯಾನಿಟಿ. ಮತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ದೇವರಾಗಿ ಹುಟ್ಟಿಲ್ಲ. ಆದರೆ ದೈವಿಕತೆಯಲ್ಲಿ, ಮನುಷ್ಯಕತೆಯಲ್ಲಿ ಬಹುಶಃ ನಾವು ಕೂಡ ನೋಡಬಹುದು. ಮತ್ತು ಮನುಷ್ಯರಿಗೆ ದೇವರು ಮನುಷ್ಯರಾಗಿ ಹುಟ್ಟಿದ್ರು ಅನ್ಕೊಂಡು ನಮ್ಮ ಬೈಬಲ್ ಪುಸ್ತಕ ಹೇಳ್ತಿದೆ. ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಬಿಕಮ್ ಡಿವೈನ್ just as the divinity has come down to us as humanity. ನಮ್ಮ ಜೀವನದಲ್ಲಿ ನಾವು ಹಲವಾರು ಕೆಲಸಗಳು, ಹಲವಾರು ಬಹುಶಃ ಸಾಧನೆಗಳು ಮಾಡ್ತೇವೆ. ಆದರೆ ಮನುಷ್ಯರಾಗಿ ನಾವು ಒಬ್ಬರನ್ನೊಬ್ಬರಿಗೆ ಅರಿತುಕೊಳ್ಳದಿದ್ದರೆ ಬಹುಶಃ ನಾವು ಎಷ್ಟು ದೊಡ್ಡ ಕೆಲಸ ಮಾಡಿದರೂ ಕೂಡ ನನಗನ್ನಿಸ್ತದೆ ಭಗವಂತರಿಗೆ ಅದು ಆಶಾದಾಯಕ ಅಥವಾ ಒಂದು ಪ್ರೀತಿಯ ಕರ್ತವ್ಯ ಅಂದ್ಕೊಂಡು ಕಾಣುವುದಿಲ್ಲ. ನಾವು ಇವತ್ತು ಹೇಳಿದ ಹಾಗೆ 4 ಹಬ್ಬಗಳನ್ನು ಆಚರಿಸ್ತಾ ಇದ್ದೇವೆ. ಮತ್ತು ಪ್ರತಿಯೊಂದು ಹಬ್ಬದ ಸಾರಾಂಶ ದೇವರಿಗೆ ಮಹಿಮೆ, ಮನುಷ್ಯರಿಗೆ ಶಾಂತಿ ಅಷ್ಟೇ. ಗ್ಲೋರಿ ಟು ಗಾಡ್ ಆ್ಯಂಡ್ ಪೀಸ್ ಟು ಮ್ಯಾನ್ಕೈಂಡ್. ಸಂಕ್ರಾಂತಿ ಹಬ್ಬದಲ್ಲಿ ನಾವು ನಮ್ಮ ಸಿಹಿ ತಿಂಡಿಗಳನ್ನು ತಿಂದ್ಕೊಂಡು ಅಥವಾ ನಮ್ಮ ಸಿಹಿ ಮಾತುಗಳನ್ನು ಆಡ್ಕೊಂಡು ನಾವು ಸಂತೋಷ ಮಾಡ್ತೇವೆ. ಹೊಸ ವರ್ಷ ಅಂದ್ಕೊಂಡು ನಾವು ಹೇಳ್ತೇವೆ. ಮತ್ತು ಈ ವರ್ಷ ನಮ್ಮ ಕ್ರೈಸ್ತ ಬಾಂಧವರಿಗೆ ವಿಶೇಷವಾಗಿ ಆಶಾದಾಯಕ ವರ್ಷದಾಗಲಿ ಅಂದ್ಕೊಂಡು ನಮ್ಮ ಪೂರ್ತಿ ಜಗತ್ತುಗಳು ನಮಗೆ ಅರ್ಚನೆ ಕೊಟ್ಟಿದ್ದಾರೆ. ದ ಇಯರ್ ಆಫ್ ಹೋಪ್. ಅದೇ ರೀತಿ ಕ್ರಿಸ್ಮಸ್ ಹಬ್ಬ ನಾನು ಹೇಳಿದ ಹಾಗೆ ದೇವರು ಮನುಷ್ಯರಾಗಿ ಹುಟ್ಟಿದರು. ಯಾಕೆ ನಾವು ಮನುಷ್ಯರಾಗಿದ್ದವರು ದೇವರಲ್ಲಿ ನಾವು ಸಮೀಪಿಸಬೇಕೆಂದುಕೊಂಡು ಆ ಅರ್ಥದಲ್ಲಿ ದೇವರು ನಮ್ಮಲ್ಲಿ ಜನಿಸಿದರು. ಅದೇ ರೀತಿಯಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಕೂಡ ನಾವು ಒಂದು ರೀತಿಯಲ್ಲಿ ಆತ್ಮೀಯತೆಯನ್ನ ನಾವು ಶುಭಾಶಯ ಕೋರುತ್ತೇವೆ. ಯಾಕೆಂದ್ರೆ ಒಂದೇ ಒಂದು ದೇವರದಲ್ಲಿ ನಾವೆಲ್ಲ ನಂಬುತ್ತೇವೆ. ಸಬ್ಕಾ ಮಾಲಿಕ್ ಏಕ್ ಹೈ. ನಾವು ಹೇಳ್ತೇವೆ ದೇವರು ಒಬ್ಬರೇ ಮತ್ತು ನಾವೆಲ್ಲ ಅವರ ಮಕ್ಕಳು. ನಾನು ಬಹುಶಃ ಹಲವಾರು ಕಾರ್ಯಕ್ರಮಗಳಿವೆ. ನಾವು ನಮ್ಮ ಮಂತ್ರಿ ಹಾಗೂ ನಮ್ಮ ಸ್ವಾಮೀಜಿಯವರಿಗೆ ನಾವು ಕೇಳುವುದಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಇನ್ನೊಂದು ಸಲ ಈ ಮಾನವೀಯತೆಯ ಹಬ್ಬವನ್ನು ಆಚರಿಸುವಾಗ ಪ್ರತಿ ವರ್ಷ ನಮ್ಮ ಹರಿ ಸಾಹೇಬರು ಈ ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು 4 ಹಬ್ಬದ ಹಾಗೂ ಎಲ್ಲ ಜನರನ್ನು ಸೇರಿಸಿಕೊಂಡು ಜಾತಿ ಮತ ಭೇದವಿಲ್ಲದೆ